ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ನ ಸೆಟ್ ಮಾಡಿದ್ದಾರೆ. ಸೊ ಈ ರೂಲ್ಸ್ ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣ ಇವತ್ತಿನಿಂದನೇ ಬರೋದು ನಿಂತೋಗ್ಬೋದು. ಸೊ ಹಾಗಾಗಿ ನೋಡಿ, ಈ ಒಂದು ಅಪ್ಡೇಟ್ ನ ನೀವು ತಿಳಿದುಕೊಳ್ಳಲೇಬೇಕು. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ನ ಸೆಟ್ ಮಾಡಿದೆ ಅಂತ ಹೇಳದ್ನಲ್ಲ. ಸೊ ಏನಪ್ಪಾ ಅದು ಹೊಸ ರೂಲ್ಸ್ ಅಂತ ನೋಡೋದಾದ್ರೆ, ನೀವು ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬಯೋಮೆಟ್ರಿಕ್ ನ ಕೊಡ್ಬೇಕಂತೆ. ಬಯೋಮೆಟ್ರಿಕ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನೀವು ಪ್ರತಿ ತಿಂಗಳು ರೇಷನ್ ತಗೊಳ್ಳುವಾಗ ನಿಮ್ಮ ಹೆಬ್ಬೆರಳಿನ ಹಚ್ಚನ್ನ ಕೊಡ್ತಿರಲ್ವಾ, ಇದು ಥಂಬ್ ಇಂಪ್ರೆಷನ್ ನ ಕೊಡ್ತಿರಲ್ವಾ, ಇದೇ ಬಯೋಮೆಟ್ರಿಕ್. ನೀವು ಇದನ್ನ ಗೃಹಲಕ್ಷ್ಮಿ ಖಾತೆಗೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಒನ್ ಟೈಮ್ ಬಯೋಮೆಟ್ರಿಕ್ ನ ನೀವು ಕೊಡ್ಬೇಕಂತೆ. ಅದನ್ನ ಹೇಗೆ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾಕೆ ಈ ರೂಲ್ಸ್ ನ ಸೆಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟ್ ಆದ ಡೀಟೇಲ್ಸ್ ನ ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಯಾಕೆ ಅಂತ ಹೇಳಿದ್ರೆ, ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಸಿಗೋದಿಲ್ಲ, ನಿಮ್ಗೆ ಅರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕು, ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ನ ತಿಳ್ಕೊಬೇಕಾಗತ್ತೆ. 3 ವರ್ಷದಿಂದ ಇಷ್ಟು ಚೆನ್ನಾಗಿ ನಡ್ಕೊಂಡು ಬಂದಿದೆ, ಆದ್ರೆ ಈಗ ಯಾಕೆ ಈ ರೂಲ್ಸ್ ನ ಮಾಡ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ನೋಡೋದಾದ್ರೆ, ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ತೆಗೆದಾಕೋದಕ್ಕೋಸ್ಕರ ಈ ಒಂದು ರೂಲ್ಸ್ ನ ಸೆಟ್ ಮಾಡಿರ್ತಕ್ಕಂಥದ್ದು. ಹಾಗೇನೆ 1,24,00,000 ಜನ ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇರ್ತಕ್ಕಂಥ ಮಹಿಳೆಯರು ಇದಾರಂತೆ. ಸೊ ಅದ್ರಲ್ಲಿ ಇಷ್ಟೊಂದು ದೊಡ್ಡ ಪಟ್ಟಿಯಲ್ಲಿ ತಾಂತ್ರಿಕ ದೋಷಗಳಾಗಿದೆಯಂತೆ, ಹಾಗೇನೆ ಫೋನ್ ನಂಬರ್ ಕರೆಕ್ಟ್ ಆಗಿ ಲಿಂಕ್ ಆಗಿಲ್ಲ ಅಂತೆ, ಹಾಗೆ ಮರಣ ಹೊಂದಿರೋರ ಹೆಸರಲ್ಲೂ ಕೂಡ ಹಣ ಸಂದಾಯ ಆಗ್ತಿದೆ ಅಂತೆ. GST ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರು, ಹಾಗೆ ಟ್ಯಾಕ್ಸ್ ನ ಪೇ ಮಾಡ್ತಿರೋರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಸಂದಾಯ ಆಗ್ತಾ ಇದೆ. ಒಂದೇ ಮನೆಯಲ್ಲಿ 2-3 ಈ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಿದೀವಿ, ಪರಿಷ್ಕರಣೆಯನ್ನ ಮಾಡ್ತಿದೀವಿ, ಆ ಪಟ್ಟಿಯನ್ನ ಫಿಲ್ಟರ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರಾಜ್ಯ ಸರ್ಕಾರಕ್ಕೆ ಇದೇ ಮೊದಲನೇ ಬಾರಿ ಏನಲ್ಲ ಈ ರೀತಿಯಾದಂತಹ ಒಂದು ಆಲೋಚನೆ ಬಂದಿರತಕ್ಕಂಥದ್ದು. ಇದಕ್ಕಿಂತ ಮುಂಚೆನೂ ಕೂಡ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ಯಾರೆಲ್ಲ ಫಲಾನುಭವಿಗಳಿದ್ದೀರಾ, ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಪ್ರತಿಯೊಬ್ರು ಕೂಡ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರು. ಬಟ್ ಏನಂತ ಹೇಳಿದ್ರೆ, ಮಹಿಳೆಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಏಜ್ ಆಗಿರೋರು ಕೂಡ ಇರ್ತಾರೆ, ಅವರು ಗವರ್ನಮೆಂಟ್ ಆಫೀಸ್ಗಳಿಗೆ ಓಡಾಡೋದಕ್ಕಾಗಲ್ಲ, ಜೀವಿತಾವಧಿ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ಅಲ್ಲಿಗೆ ಅದನ್ನ ಕೈ ಬಿಟ್ಟಾಕಿದ್ರು. ನೀವು ರೇಷನ್ ಕಾರ್ಡ್ಗೆ ಪ್ರತಿ ತಿಂಗಳು ಹೋಗಿ ಥಂಬ್ ಇಂಪ್ರೆಷನ್ ನ ಕೊಡ್ತೀರಾ, ಆ ರೀತಿ ಅಲ್ಲ ಇದು. ಒಂದೇ ಒಂದು ಸರ್ತಿ ನೀವು ಥಂಬ್ ಇಂಪ್ರೆಷನ್ ನ ಕೊಟ್ಟು ರಿಜಿಸ್ಟರ್ ನ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಸೇಫ್ ಅಂತ ಹೇಳಿ, ನಿಮ್ಮ ಅಕೌಂಟ್ಗೆ ಇನ್ನ ಹಣ ಸಂದಾಯ ಆಗ್ತಾನೆ ಇರುತ್ತೆ ಅಂತ ಹೇಳಿ. ನೀವೇನಾದ್ರೂ ನೆಗ್ಲೆಕ್ಟ್ ಮಾಡ್ಬಿಟ್ಟು ಥಂಬ್ ಇಂಪ್ರೆಷನ್ ನ ಕೊಡದೆ ಏನಾದ್ರೂ ನೆಗ್ಲಿಜೆನ್ಸ್ ನ ತೋರ್ಸಿದ್ರಿ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ಗೆ ಇನ್ನ ಗೃಹಲಕ್ಷ್ಮಿ ಹಣ ನಿಜವಾಗ್ಲೂ ಕ್ರೆಡಿಟ್ ಆಗೋದಿಲ್ಲ, ಬಂದು ಸೇರೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡ್ದೇನೆ ಈ ಒಂದು ಥಂಬ್ ಇಂಪ್ರೆಷನ್ ನ ನೀವು ರಿಜಿಸ್ಟರ್ ಮಾಡಿಸ್ಲೇಬೇಕಾಗತ್ತೆ. ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು, ಯಾವಾಗ ರಿಜಿಸ್ಟರ್ ಮಾಡ್ಬೇಕು ಅನ್ನೋ ಕ್ವಶನ್ ಮಾರ್ಕ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಆವಾಗ ಎಲ್ಲಿ ಹೇಗೆ ಥಂಬ್ ಇಂಪ್ರೆಷನ್ ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ನೋಡೋದಾದ್ರೆ, ಇನ್ನ ಕೂಡ ರಾಜ್ಯ ಸರ್ಕಾರ ಯಾವಾಗ ಥಂಬ್ ಇಂಪ್ರೆಷನ್ ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಯಾಕೆಂತ ಹೇಳಿದ್ರೆ, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಈ ರಿಜಿಸ್ಟರ್ ನ ಮಾಡ್ತಾರೆ ಥಂಬ್ ಇಂಪ್ರೆಷನ್ ಅಂತ ಹೇಳ್ಬಿಟ್ಟು ಇನ್ನ ನಿಗದಿತವಾದ ದಿನಾಂಕವನ್ನ ಕೊಟ್ಟಿಲ್ಲ. ನಿಗದಿತವಾದ ದಿನಾಂಕವನ್ನ ಅವರು ಅನೌನ್ಸ್ ಮಾಡ್ತಾರೆ, ಅವಾಗ ಹೋಗಿ ನೀವು ಥಂಬ್ ಇಂಪ್ರೆಷನ್ ನ ರಿಜಿಸ್ಟರ್ ನ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಎಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ಕೇಳೋದಾದ್ರೆ, ನೀವು ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗ್ಬಿಟ್ಟು ನೀವು ಥಂಬ್ ಇಂಪ್ರೆಷನ್ ನ ರಿಜಿಸ್ಟರ್ ನ ಮಾಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗತ್ತೆ. ನೀವು ಏನೇನೆಲ್ಲ ತಗೊಂಡೋಗ್ಬೇಕು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೇನೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಇರೋಂತ ಫೋನ್ ನ ತಗೊಂಡೋಗ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ, ನೀವು ಆ OTP ಯನ್ನ ಹೇಳ್ಬೇಕಾಗತ್ತೆ. ನೀವು ಬೇರೆ ಯಾರನ್ನೋ ಕಳಿಸಿ ರಿಜಿಸ್ಟರ್ ಮಾಡಿಸ್ತೀನಿ, ಅವ್ರು ಕಳಿಸಿ ರಿಜಿಸ್ಟರ್ ಮಾಡಿಸ್ತೀನಿ, ಇವ್ರನ್ನ ಕಳಿಸಿ, ಇಲ್ಲ ಆಗಲ್ಲ. ನಿಮ್ಮ ಥಂಬ್ ಇಂಪ್ರೆಷನ್ ಬೇಕಾಗಿರೋದ್ರಿಂದ ನೀವೇ ಹೋಗ್ಬೇಕು. ಫೋನ್ ನಂಬರ್ ಇರೋ ಅಂತ
ಫೋನ್ನ ತಗೊಂಡು ಹೋಗ್ಬೇಕು. ಹಾಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ನ ಕಂಪಲ್ಸರಿ ತಗೊಂಡು ಹೋಗ್ಬೇಕು. ತಗೊಂಡು ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಬ್ಯಾಂಕ್ ಖಾತೆಗೆ ನೆಕ್ಸ್ಟ್ ಮಂತ್ ಇಂದನೂ ಕೂಡ ಗೃಹಲಕ್ಷ್ಮಿ ಹಣ ಬಂದು ಸೇರುತ್ತೆ. ಓಕೆನಾ? ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಜನಕ್ಕಾದ್ರೂ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.